ನನ್ನ ಪರವಾಗಿಲ್ಲ ಅಂತ ನಿಮ್ಮನ್ನು ನೋಡಿ ನಿಮ್ಮ ಮಾತು ನೋಡಿದ್ರೆ ಗೊತ್ತಾಗುತ್ತೆ ನನಗೆ. ಅದೇನು ಸ್ಪೆಷಲ್ ಆಗಿ ಗೊತ್ತಾಗುತ್ತೆ ಬೇಡ. ರಾಜ್ಯಾದ್ಯಂತ ತೀವ್ರ ಸಂಚಲನ ಸೃಷ್ಟಿಸಿರುವ ಧರ್ಮಸ್ಥಳ ಸಾಮೂಹಿಕ ಹೂತು ಹಾಕುವಿಕೆ ಪ್ರಕರಣದ ಆರೋಪಗಳಿಗೆ ಸಂಬಂಧಿಸಿದಂತೆ ಬಹುಭಾಷಾ ನಟ ಪ್ರಕಾಶ ರಾಜ್ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಹೈಕೋರ್ಟ್ಗೆ ಸಲ್ಲಿಕೆಯಾಗಿರುವ ರಿಟ್ ಅರ್ಜಿಯಲ್ಲಿ ತಮ್ಮ ಹೆಸರು ಉಲ್ಲೇಖವಾಗಿರುವ ಹಾಗೂ 200 ಕೋಟಿ ರೂಪಾಯಿ ಡೀಲ್ ಕುರಿತಾದ ಎಲ್ಲಾ ಆರೋಪಗಳನ್ನು ಅವರು ಕಟುವಾಗಿ ನಿರಾಕರಿಸಿದ್ದಾರೆ. ಮಾಧ್ಯಮಗಳ ಕಟು ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು ತೀವ್ರ ವಾಗ್ವಾದಕ್ಕಿಳಿದ ಘಟನೆಯೂ ನಡೆಯಿತು. ಧರ್ಮಸ್ಥಳ ಪ್ರಕರಣದ ಪ್ರಮುಖ ಆರೋಪಿ ಚಿನ್ನಯ್ಯ ಹೈಕೋರ್ಟ್ಗೆ ಸಲ್ಲಿಸಿರುವ ಅರ್ಜಿಯಲ್ಲಿ ನಟ ಪ್ರಕಾಶ್ ರಾಜ್ ಹೆಸರು ಕೇಳಿ ಬಂದ ಬೆನ್ನಲ್ಲೇ ಪ್ರೆಸ್ ಕ್ಲಬ್ನಲ್ಲಿ ಹೈ ವೋಲ್ಟೇಜ್ ಸುದ್ದಿಗೋಷ್ಠಿ ಜರುಗಿತು. ತಮ್ಮ ಮೇಲಿನ 200 ಕೋಟಿ ರೂಪಾಯಿ ಡೀಲ್ನ ಆರೋಪ ಸಂಪೂರ್ಣ ಸುಳ್ಳು ಎಂದು ಪ್ರಕಾಶ್ ರಾಜ್ ಸ್ಪಷ್ಟಪಡಿಸಿದರು. ಪ್ರಕರಣದ ಸತ್ಯಾಸತ್ಯತೆ ತಿಳಿಯಲು ತಾವು ಕೇವಲ ಒಂದು ಫೋನ್ ಕರೆಯನ್ನು ವಿಶೇಷ ತನಿಖಾ ದಳಕ್ಕೆ ಮಾಡಿದ್ದಾಗಿ, ಆದರೆ ಅದನ್ನು ಈಗ ಬೇರೆಯದೇ ರೀತಿಯಲ್ಲಿ ಬಿಂಬಿಸಲಾಗುತ್ತಿದೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯ ಉದ್ದಕ್ಕೂ ನಟ ಪ್ರಕಾಶ್ ರಾಜ್ ಮತ್ತು ಮಾಧ್ಯಮ ಪ್ರತಿನಿಧಿಗಳ ನಡುವೆ ತೀವ್ರ ವಾಕ್ಸಮರ ನಡೆಯಿತು. ನೀವೇನು ಹೇಳಿದ್ರು ನಾನು ರುಚಿ ಕೇಳಲ್ಲ. ಮಾಧ್ಯಮಗಳು ಇವೆ, ಮಾರಿಕೊಂಡ ಮಾಧ್ಯಮಗಳು ಇವೆ. ಐ ಸ್ಟ್ಯಾಂಡ್ ಆನ್ ದಟ್ ಸ್ಟೇಟ್ಮೆಂಟ್. ಸಾಮಾಜಿಕ ಜಾಲತಾಣಗಳಲ್ಲಿ ಪತ್ರಕರ್ತರ ವಿರುದ್ಧ ಪ್ರಕಾಶ್ ರಾಜ್ ಬಳಸಿದ್ದ ಮಾರಿಕೊಂಡ ಮಾಧ್ಯಮ ಬಗ್ಗೆ ವರದಿಗಾರರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಕ್ಷಮೆಯಾಚನೆಗೆ ಆಗ್ರಹಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ನಟ ತಾವು ಕೇವಲ ತಮ್ಮನ್ನು ಟ್ರೋಲ್ ಮಾಡುವವರನ್ನು ಉದ್ದೇಶಿಸಿ ಹೇಳಿದ್ದಾಗಿ ಸಮರ್ಥಿಸಿಕೊಂಡರು. ಹಾಗೂ ಮಾರಿಕೊಂಡ ಮಾಧ್ಯಮದವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ, ಅದರ ಪಟ್ಟಿ ನೀಡಬೇಕಾ ಎಂದು ತಿರುಗೇಟು ನೀಡಿದರು. ವರದಿ ಮುರಳೀಧರನ್, TV10 ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ TV10 ಕನ್ನಡ ನ್ಯೂಸ್.